ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ದಲಿತರ ಮೇಲೆ ಸಾಕಷ್ಟು ದೌರ್ಜನ್ಯಗಳಾಗ್ತವೆ ಎಂದು ವಿವಿಧ ದಲಿತ ಪರ ಸಂಘಟನೆ ಒಕ್ಕೂಟದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಅವರು ಬೀದರ್ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ದಲಿತರ ಮೇಲೆ ದೌರ್ಜನ್ಯಗಳು, ದಲಿತರ ಮೇಲೆ ಹಲ್ಲೆಗಳು, ದಲಿತರ ಮೇಲೆ ಸಾಕಷ್ಟು ತೊಂದರೆಗಳು ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಎಂದು ಕಿಡಿಕಾರಿದ್ದಾರೆ. ಬನ್ನಿ ಆ ಸುದ್ದಿಗಳಂತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಭಾಲ್ಕಿ ತಾಲೂಕಿನಲ್ಲಿ ನಿರಂತರವಾಗಿ ದಲಿತರ ಮೇಲಿನ ದೌರ್ಜನ್ಯಗಳನ್ನು ಖಂಡಿಸಿ ವಿವಿಧ ಸಂಘಟನೆಗಳ ಮುಖಂಡರು ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಜಮಾಯಿಸಿದ ವಿವಿಧ ಸಂಘಟನೆಯ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಅಲ್ಲಿಂದ ಹೊರಟು ಪ್ರತಿಭಟನಾ ಮೆರವಣಿಗೆಯು ಭಗತ್ ಸಿಂಗ್, ಮಹಾವೀರ್, ಶಿವಾಜಿ ವೃತ್ತ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ತೆರಳಿತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಮುಖರಾಗಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ನಿರಂತರವಾಗಿ ದಲಿತರ ಮೇಲಿನ ಲೈಂಗಿಕ ದೌರ್ಜನ್ಯ, ದಬ್ಬಾಳಿಕೆ, ಕೊಗ್ಗೊಲೆ ನಿರಂತರವಾಗಿ ನಡೀತಾ ಇದೆ. ಅದರಲ್ಲಿ ಕೂಡ ಭಾಲ್ಕಿ ತಾಲೂಕಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ತವರೂರಲ್ಲಿ ಭಾಲ್ಕಿ ತಾಲೂಕಿನ ಡಿವೈಎಸ್ಪಿ ಅಧಿಕಾರ ದುರುಪಯೋಗಪಡಿಸಿಕೊಂಡು ದಲಿತರ ಮೇಲಿನ ನಿರಂತರ ಹಲ್ಲೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇದೇ ಸಂದರ್ಭದಲ್ಲಿ ಈ ಅಧಿಕಾರಿ ಮೇಲ್ವರ್ಗದ ಪರ ವಕಾಲತ್ತು ವಹಿಸಿ ದಲಿತರಿಗೆ ಬಹಳಷ್ಟು ರೀತಿಗಳಿಂದ ತೊಂದರೆ ಕೊಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ಭಾಲ್ಕಿ ತಾಲೂಕಿನ ತಳವಾಡ್ಕೆ ಗ್ರಾಮದ ಮೇಲ್ಜಾತಿಗೆ ಸೇರಿದ ಒಬ್ಬ ಮಹಿಳೆ ಸದರಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿಯನ್ನು ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಬಗ್ಗೆ ಮೊಬೈಲ್ನಲ್ಲಿ ಸಾಕಷ್ಟು ವೈರಲ್ ಇದು ಕೂಡ ನಡೆದಿದ್ದು ಭಾಲ್ಕಿ ತಾಲೂಕಿನ ಈಶ್ವರ್ ಖಂಡ್ರೆ ಅವರ ಕ್ಷೇತ್ರದಲ್ಲಿ. ಈ ಕ್ರಮಕ್ಕಾಗಿ ದೂರು ಸಲ್ಲಿಸಿ ಅರ್ಜಿ ಸಲ್ಲಿಸಿದರೂ ಕೂಡ ಠಾಣೆಯಲ್ಲಿ ಹೆಸರಿಗಷ್ಟೇ ಮಾತ್ರ ಪ್ರಕರಣ ದಾಖಲಾಗಿದೆ. ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕಿಡಿಕಾರಿದರು. ಇನ್ನು 2023ನೇ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಕಿ ಅವಹೇಳನಕಾರಿ ಪದ ಬಳಸಿ ಅಮಾನವೀಯವಾಗಿ ಅವಮಾನ ಮಾಡಿದ ಕಿಡಿಗೇಡಿಯನ್ನು ಇನ್ನೂ ಬಂಧಿಸಿಲ್ಲ. ಭಾಲ್ಕಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ 11 ತಿಂಗಳಾದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಬಳಚಾಪುರ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಅಡಿಯನ್ನುಂಟು ಮಾಡಿರ್ತಕ್ಕಂಥ ಜೈ ಶ್ರೀರಾಮ್ ಘೋಷಣೆ ಕೂಗಿದವರ ವಿರುದ್ಧ ಕಠಿಣ ಕ್ರಮ ದಾಖಲಾಗಲಿಲ್ಲ, ಅದು ಕೂಡ FIR ಮಾಡಲಿಲ್ಲ ಅಂತಕ್ಕಂಥ ಮಾತನ್ನು ಅಲ್ಲಿರ್ತಕ್ಕಂಥ ಪ್ರತಿಭಟನಾಕಾರರು ಆರೋಪಿಸ್ತಾ ಇದ್ದಾರೆ. ಈ ಹಲ್ಲೆಗೆ ಸಂಬಂಧಪಟ್ಟಂಥ ವ್ಯಕ್ತಿ ಠಾಣೆಗೆ ದೂರು ನೀಡಿದರೂ ಕೇವಲ ನಾಮಕೆ ವಾಸ್ತೆ ಪ್ರಕರಣ ದಾಖಲಾಗದೆ ಎಂದು ಆರೋಪಿಸಿ ವಾಪಸ್ ಕಳಿಸಿದ್ದಾರೆ. ಬೇಡಿಕೆ ಕುರಿತು ಗೃಹ ಸಚಿವರಿಗೆ ಬರೆದ ಮನವಿ ಪತ್ರದಲ್ಲಿ ಅವರು ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳು ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದ ರಾಜ್ಕುಮಾರ್ ಮೂಲಭಾರತಿ, ಅಂಬೇಡ್ಕರ್ ಯುವ ಸೇನೆಯ ರಾಜ್ಯಾಧ್ಯಕ್ಷ ರಾಜ್ಕುಮಾರ್ ಗುನಳಿ, ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಅಂಬರೀಶ್ ಕುದುರೆ, ಮಹೇಶ್ ಗೊರ್ನಾಳ್ಕರ್, ಸಂತೋಷ್ ಎಣ್ಕೋರೆ, ಪ್ರಕಾಶ್ ರಾವಣ್, ಅವಿನಾಶ್ ದಿನೆ, ವೈಜನಾಥ್ ಸಿಂಧೆ, ಗೌತಮ್ ಪ್ರಸಾದ್, ಬಾಬು ಕೌಟ, ಪ್ರದೀಪ್ ಬಾವಿಕಟ್ಟಿ, ಉತ್ತಮ್ ಕುಂದೆ, ಜಗನ್ನಾಥ್ ಹೊನ್ನ ಹಾಗೂ ಅಭಿ ಕಾಳೆ ಅವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಭಾಲ್ಕಿ ತಾಲೂಕಿನ ಡಿವೈಎಸ್ಪಿ ಅವರ ಕಾಲಾವಧಿಯಲ್ಲಿ ನಡೆದಂಥ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಖಂಡಿಸಿ ದಲಿತರಿಗೆ ನ್ಯಾಯ ಕಲ್ಪಿಸಿಕೊಡಬೇಕು, ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು, ಮಹಿಳೆಗೆ ಮಾನಸಿಕ ಹಲ್ಲೆ ಮಾಡಿದಂಥ ಇಬ್ಬರನ್ನು ತಕ್ಷಣವೇ ಬಂಧಿಸಿ ಅವರಿಗೆ ಅಟ್ರಾಸಿಟಿ ಕೇಸ್ನಲ್ಲಿ ದಾಖಲು ಮಾಡಬೇಕೆಂದು ಸಂಘಟನೆಯ ಪ್ರಮುಖರು ಒತ್ತಾಯ ಮಾಡಿದ್ದಾರೆ. ಈಗಲಾದರೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಯಾಕೆ ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದ್ರು ಕೂಡ ಸುಮ್ಮನೆ ಕೂಡ್ತಾ ಇದ್ದಾರೆ ಎಂಬುದು ಕಾದು ನೋಡಬೇಕಾಗಿದೆ. ಬನ್ನಿ ಬಂಧುಗಳ, ಇವತ್ತಿನ ಪ್ರಮುಖ ಸುದ್ದಿಗಳತ್ತ ಪ್ರತಿಭಟನಾಕಾರ ಉದ್ದೇಶಿಸಿ ಮಾತನಾಡಿದರೆ ನೋಡ್ಕೊಂಡು ಬರೋಣ. ನಮ್ಮ ಬೀದರ್ ಜಿಲ್ಲೆಯ ಏನು ಭಾಲ್ಕಿ ತಾಲೂಕಿನಲ್ಲಿ ಇತ್ತೀಚೆಗೆ ಅಂದರೆ ಅಲ್ಲೇನು DSP ಬಂದಾರ. ಆ DSP ಅಂದರೆ ಇವರು ಮೇಲಧಿಕಾರಿಯು. ಈ ಮೇಲಧಿಕಾರಿ ಕೈಲಾಗಲ್ದಿರೋದು ಇದ್ರು ಅಂದ್ರೆ ಕೆಳಗಿನ ಪೊಲೀಸ್ ಅಧಿಕಾರಿಗಳು ಏನು ಭೀ ಆಟ ಆಡ್ತಾ ಇರ್ತಾರೆ. ಯಾಕಂತಂದ್ರೆ ಒಂದು FIR ಆಗಬೇಕಾಯ್ತು ಅಂದ್ರೆ ಅಲ್ಲಿ ಯಾರು PSI ಇರ್ತಾರ ಅಥವಾ ಸರ್ಕಲ್ ಇರ್ತಾರೆ ಅವ್ರ ಮುಖಾಂತರ ಆಗಬೇಕಾಗ್ತದೆ. ಎಲ್ಲ ಕೇಸ್ಗಳಿಗೆ ಏನದ ಅಂತಂದ್ರೆ ಅಲ್ಲಿನ ಭಾಲ್ಕಿ DSP ಅವರೇ ಹೊಣೆಗಾರ ಆಗಿರ್ತಾರೆ. ಯಾಕಂತ ಹೇಳಿದರೆ ಸುಮಾರು ಕೇಸಸ್ಗಳಿಗೆಲ್ಲ ನೋಡಿದಾಗ ಭಾಲ್ಕಿ ತಾಲೂಕದಲ್ಲಿ ಅವ್ರು ಬಂದಾಗಿಂದ ಹಿಡಿದು ಇತ್ತೀಚೆಗೆ ನೋಡಿದ್ರೆ ನಾಮಕೆ ವಾಸ್ತೆ ಏನದಂದರೆ FIR ಅಂತೂ ಹಾಕ್ಲಕ್ಕೆ ಹೋಗಲ್ಲ. ಆದರೂ ಕೂಡ ಏನದ ಅಂತಂದರೆ ನಮ್ಮ ಸಂಘಟನೆ ಮುಖಂಡರುಗಳು, ಜಿಲ್ಲೆಯ ಮತ್ತು ಅಲ್ಲಿನ ತಾಲೂಕಾ ಮುಖಂಡರುಗಳು ಸಂಬಂಧಪಟ್ಟ ಪೊಲೀಸರು ಏನು ಸರ್ ಈ ಥರ ಘಟನೆ ಆಗ್ತಾಯಿದೆ, ಯಾಕೆ ಅವ್ರಿಗೆ ಅರೆಸ್ಟ್ ಮಾಡಿದಿಲ್ಲ ಏನು ಅಂತ ಹೇಳಿದ್ರೆ, ಇಲ್ಲ ನಾವು ಮಾಡ್ತಾ ಇದ್ದೀವ್ರಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ತಾ ಇದ್ದೇವೆ ಅಂದರೆ ನಾಮಕೆ ವಾಸ್ತೆ ಒಂದು FIR ಆಗಿಬಿಡೋದು ಅಷ್ಟೇ. FIR ಆಗಿಬಿಟ್ರು ಅಂದ್ರೆ ನಮ್ಮ ಚಳವಳಿ ಭೀ ಮುಗೀತು, ಅವ್ರಿಗೆ ಬಂಧಿಸ್ಲಕ್ಕೆ ಹೋಗಲ್ಲ. ಯಾಕಂತಂದರೆ ಎಲ್ಲ ರಿಪೋರ್ಟ್ ಹಾಕಿದ್ದಾರೆ. ಅಲ್ಲಿನ DSP ಅವ್ರು ಬಂದ ನಂತರ ಎಲ್ಲ ಕೇಸಸ್ಗಳು
ನಮ್ಗೆ ಖುಷಿ ಪಡಿಸೋ ಸಲುವಾಗಿ ಏನದ ಅಂದ್ರೆ ಮಾತ್ರ ಎಫರ್ ಆಗ್ತಾ ಇದ್ದಾರೆ ಅಷ್ಟೇ. ಅದು ನಂಬಿಕೆ ವ್ಯವಸ್ಥೆ ಅಷ್ಟೇ, ಅವ್ರಿಗೆ ಬಂಧಿಸ್ಲಕ್ಕೆ ಹೋಗ್ತಾ ಇಲ್ಲ. ಇವತ್ತು ಏನಾಗಿದೆ, ಬಹಳಷ್ಟು ಘಟನೆಗಳು ಈ ಸರ್ಕಾರಕ್ಕೆ ನಾಚಿಕೆ ಇಲ್ಲೋದು ನಮ್ಗೆ ಕಾಣಿಸ್ತಾ ಇಲ್ಲ ಬಹುಶಃ. ಯಾಕಂತಂದರೆ ಇವತ್ತು ಮಳಚಾಪುರ ಗ್ರಾಮದಲ್ಲಿ ಸರ್ಕಾರದ ಪ್ರೋಗ್ರಾಮ್ ಅದು, ನಮ್ಮದೇನು ಸಂಘಟನೆ ಕಾರ್ಯಕ್ರಮ ಯಾವುದೂ ಇದ್ದಿದ್ದಿಲ್ಲ. ಏನು ಸಂವಿಧಾನ ಜಾಗೃತಿ ಕಾರ್ಯಕ್ರಮ ನಡೀತಾ ಸಂದರ್ಭದಲ್ಲಿ ಏನಾಯ್ತು ಅಲ್ಲಿ, ಇವೆಲ್ಲ ಆದ್ರೂ ಕೂಡ ಏನದ ಅಂದರೆ ಸಂವಿಧಾನ ವಿರೋಧಿ ಕೆಲಸ ಮಾಡಿನವ್ರಿಗೆ ಬಿಟ್ಟು ನಾವು ನ್ಯಾಯಯುತ ಹೋರಾಟ ಮಾಡಕ್ಕೆ ಬಂದರೆ ನಮಗೆ ಅಡೆತಡೆ ಮಾಡೋದು ಇವ್ರು. ನಮ್ಮನ್ನ ಈಗ ನಾವು ಈಗ ಹೋರಾಟ ಮಾಡಕ್ಕೆ ಬಂದಾಗ ಭಾಳ ಕಷ್ಟಗಳು ಇವೆಲ್ಲ ಯಾಕೆ ಈಗ ಆಗ್ತಾ ಇದ್ದಾವ? ಇದಕ್ಕೆಲ್ಲ ಏನು ಇಲ್ಲಿನ ಇನ್ಚಾರ್ಜ್ ಮಂತ್ರಿ ಇದೆಲ್ಲ ಇದು ನಮ್ಮ ಜನರಿಗೆ ನಮ್ಮ ಹೋರಾಟನ ಹತ್ತಿಕ್ಲಕ್ಕೆ, ಅಲ್ಲಿ ನಿರಂತರವಾಗಿ ದಬ್ಬಾಳಿಕೆ ಆಗ್ಲಕ್ಕ, ಇದಕ್ಕೆಲ್ಲ ಏನದಂತಂದರೆ ಯಾರು ಇನ್ಚಾರ್ಜ್ ಮಂತ್ರಿ ಆಗಿರ್ತಾರೋ ಇಲ್ಲಿನ ಉಸ್ತುವಾರಿ ಸಚಿವರು ಇದಕ್ಕೆಲ್ಲ ಕುಮ್ಮು ಕೊಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಒಂದೊಂದು ಘಟನೆಗಳು ಎಫರ್ ಆಗಬೇಕಾದ್ರೂ ಕೂಡ ಆ ಮಂತ್ರಿ ಕೇಳಿ ಹಾಕ್ಬೇಕಂತ ಪೊಲೀಸರು. ನೋಡ್ರಿ ಇದು ಎಂತ ನಾವಂತ ಹೇಳ್ತಾ ಇದ್ದೀವಿ, ನೀವು ಯಾರು ಕೆಲಸ ಮಾಡಕ್ಕೆ ಬಂದಿರಿ? ನೀವು ಕೆಲಸ ಯಾರು ಮಾಡಕ್ಕೆ ಬಂದಿರಪ್ಪ ನೀವು? ನೀವು ಎಲ್ಲರಿಗೂ ನ್ಯಾಯ ಒಂದೇ ಕೊಡ್ಬೇಕಲ್ಲ. ನಿಮಗಿಲ್ಲ, ನಿಮ್ಮ ಠಾಣೆಗೆ ಬಂದ್ರೆ ಅಲ್ಲಿ ಅನ್ಯಾಯಕ್ಕೆ ಒಳಗಾಗಿನವ್ರಿಗೆ ಅಷ್ಟೇ ನೋಡ್ತೀರಿ ನೀವು. ಯಾರು ದಬ್ಬಾಳಿಕೆ ಮಾಡ್ತಾರ ಅವ್ರಿಗೆ ಕುರ್ಚಿ ಹಾಕಿ ಕೂಡಿಸ್ತಾ ಇದ್ರಿ ನೀವು. ನೀವೆಲ್ಲ ನಮ್ಮ ಖುನ್ ಆಗಲ್ಲತ್ತೀರಿ. ಏನು ಸರ್ಕಾರ ಏನು ಬಿ ಅದ ಅಂದ್ರೆ ನೀವು ಏನು ಬಿ ಮಾಡೋರು ಇದ್ರಿ ನೀವು. ಆ ಜವಾಬ್ದಾರಿಲಿಂದ ಕೆಲಸ ಮಾಡ್ಬೇಕು. ಆ್ಯಕ್ಚುಲಿ ಅಲ್ಲಿನ DSP ಏನು ಹೇಳ್ತಾರೆ ರೀ, ಗೌಡ್ಗಾಂವ್ ಏನದು ರಾಚಪ್ಪ ಗೌಡ್ಗಾಂವ್ ಅಂತ ಗ್ರಾಮದಲ್ಲಿ ನಡೆದಂಥ ಘಟನೆ. ಆ ಅಮ್ಮ ಯಾರು ಕಲಾವತಿ ಅಂತ ಹೇಳಿ ಆಕಿನ ಹೊಲಕ್ಕೆ ಆಕಿ ಹೋಗ್ಯಾಳ ಹೊಲ್ದಾಗ ಕೆಲಸ ಮಾಡ್ಕೊಳಕ. ಆ ಪಕ್ಕದ ಹೊಲದವರು ಈಗ ಯುವಕರು ಅಂತವ್ರು, ಏನು ಯುವಕರು ಆದ್ರೆ ಅವ್ರು ಏನಾದ್ರೆ ಗಲತ್ ಕೆಲಸ ಮಾಡಿದ್ರೆ ಅವ್ರ ಮ್ಯಾಗ ಎಫರ್ ಹಾಕಲ್ರಿ, ಬಂಧಿಸ್ಲಕ್ಕೆ ಹೋಗಲ್ರಿ ನೀವು. ಹೇಳಲ್ರಿ ಅವ್ರು ಏಜ್ ಬರಲ್ರಿ, ಅವ್ರಿಗೆ ಹಿಡಿಲಕ್ಕೆ ಹೋಗಲ್ಲ ಅಂತ ಇವು ಪೊಲೀಸರು ಹೇಳೋ ಆಟಗಳು ಇವರೆಲ್ಲ. ಅಲ್ಲ ಆದ ನಂತರ ಆ ಅಮ್ಮನ ಹೊಲದಾಗ ದನಗಳು ಬಿಟ್ಟಾವ. ದನಗಳು ಯಾಕೆ ಬಿಡ್ತಾ ಇದ್ರಪ್ಪ ನೀವು? ಬಾರ್ ಪಕ್ಕದ ಹೊಲ ಅಂದರೆ ಸುಮಾರು ವರ್ಷಗಳಿಂದ ನಡೀತಾ ಇದ್ದಾವೆ ಅದು ಸಂಘರ್ಷ. ದನಗಳು ಯಾಕೆ ಬಿಟ್ಟಿರಪ್ಪ ಅಂತ ಕೇಳಕ್ಕೆ ಹೋದ್ರೆ ಆ ಅಮ್ಮಗೆ ಹೆಂಗೆ ಹೊಡೆದವ್ರಿ, ಬಹುಶಃ ಆಕಿ ಸಾಯ ಅಂತ ಪರಿಸ್ಥಿತಿ. ಇಲ್ಲಿ ಯಾವಾಗಲೂ ಬಿಸಿನೇ ಇರ್ತಾರ ಮೇಡಮ್. ನೀವು ಸರ್ ನಾವೇನಿಲ್ಲ ನಾತೀವ ಬರ್ರಿ ಸರ್, ಒಂದಿನ ಮೇಡಮ್ ಬರ್ರಿ ಸರ್, ಇವತ್ತು ಕರ್ಸ್ರಿ ಸರ್, ಪ್ಲೀಸ್ ಕೈಂಡ್ಲಿ ರಿಕ್ವೆಸ್ಟ್ ಅದ ಸರ್, ಪ್ಲೀಸ್ ಕರ್ಸ್ರಿ ಅವ್ರಿಗೆ ಒಂದ್ಸಾರಿ. ನಾವು ನೋಡ್ಬೇಕಲ್ಲತ್ತೇವ್ ಮೇಡಮ್ ಅವರಿಗೆ. ಬರ್ತಾರ ಮಹಿಳೆ ಮೇಲೆ ಹಳ್ಳಿ ಆಗ್ಯದ, ಮಹಿಳೆನ ತಗೊಳ್ಳಿ ಮನವಿ ಪತ್ರ. ಒಂದ್ ನಿಮಿಷ ರೀ, ಒಂದ್ ನಿಮಿಷ. ತಾಯಿ ಸಮಾನರಾಗಿರ್ತಕ್ಕಂಥ ಮಹಿಳೆ ಮೇಲೆ ಹಲ್ಲೆ ಆಗಿದೆ. ತಾಯಿ ಸಮಾನ ಇರ್ತಕ್ಕಂಥವ್ರು ಬಂದು ಆ ಮನವಿನ ತಗೋಬೇಕಂತೇಳಿ ನಮ್ಮ ಮನವರಿಕೆ ಇದೆ. ನೀವು ಅವ್ರಿಗೆ ಕರೆಸ್ತಿರೋ ಇಲ್ಲೋ ನೋಡಿ ಸರ್, ನಾವು ವೇಟ್ ಮಾಡ್ತೀವಿ. ಇಲ್ಲ ಅವ್ರ ವಿಷಯ ಮುಗಿದ್ಮೇಲೆ ಬರಲಿ, ವೇಟ್ ಮಾಡ್ತೀವಿ. ಅಲ್ಲ ಸರ್, ಅದು ಮಾತೇ ಅಲ್ಲ ಸರ್. ಪ್ರತಿ ಒಂದು ಸಾರಿ ಬಂದು ನೀವು ನಮಗೆ ಸಮಾಧಾನ ಪಡಿಸಿ ಮನವಿ ಪತ್ರ ತಗೊಂಡು ಹೋಗೋದು ಇದು ಎಷ್ಟು ಮಟ್ಟಿಗೆ ಗುಣ ಹೇಳಿ? ಇಲ್ಲ, ನಾವು ತಪ್ಪು ಅರ್ಥ ಮಾಡ್ಕೊಂತ ಇಲ್ಲ ಸರ್. ನಿಮ್ಗೆ ಮನವರಿಕೆ ಆಗ್ತಾ ಇಲ್ಲ, ಅದು ನಿಮಗೂ ಗೊತ್ತಾಗ್ತಾ ಇದೆ ಸರ್. ನೀವೇ ಇದೇ ಮಾತು ಎಷ್ಟು ಸರಿ ನನಗೆ ಹೇಳ್ತೀರಿ ಹೇಳ್ರಿ. ನಾ ಏನು ಹೇಳತ್ತೀನಿ ಅಂತಂದ್ರೆ, ಭಾಳಷ್ಟು ಮೆಮೊರಾಂಡಮ್ಗಳು ಬರ್ತಾವೆ, ಭಾಳಷ್ಟು ಜನರಿಗೆ ಬಂದು ಮೆಮೊರಾಂಡಮ್ ಕೊಡ್ತಾ ಇರ್ತಾರೆ. ಪ್ರತಿಯೊಂದು ಇದಕ್ಕೂ ಮೆಮೊರಾಂಡಮ್ ಇದು ವಿಶೇಷವಾದ ಮೆಮೊರಂ ಇದೆ. ಒಂದು ದಲಿತ ಹೆಣ್ಣು ಮಗಳ ಮೇಲೆ ಹಲ್ಲೆಗಾಗಿದೆ. ಹಲ್ಲೆ ಆದಮೇಲೂ ಕೂಡ ಯಾವುದೇ FIR ಆಗಿಲ್ಲ, ಪೊಲೀಸ್ ಇಲಾಖೆ ಕೂಡ ನಮ್ಮ ಜೊತೆಯಲ್ಲಿಲ್ಲ. ಹಾಗಾಗಿ ನಾವು DC ಅವ್ರ ಜೊತೆ ಮಾತಾಡ್ಬೇಕಂಬ ನಮ್ಮೊಂದು ಮನವರಿಕೆ ಇದೆ. ಇಲ್ಲ, DC ಜೊತೆ ಮಾತಾಡ್ತೀನಿ ಸರ್. ಒಂದು 4 ಜನ ಒಳಗಡೆ ಬರ್ರಿ, ಮೀಟಿಂಗ್ ಏನು ಮುಗಿದ. ಅಲ್ಲ ಸರ್, ಹೋರಾಟಗಾರರು ಬರೀ ನೀವು ಚಿತ್ರಗೊಳಿಸಿ 4 ಜನರಿಗೆ ಬಂದು ಮಾತಾಡ್ರಿ ಅಂತ. ನಾ ಹಂಗೆ ಹೇಳ್ತಾ ಇಲ್ಲ, ನಾ ಏನು ಹೇಳ್ತಾ ಇದ್ದೀನಿ ಸದ್ಯ. ಅವರು ಈಗ ಮಹಿಳೆ ಮೇಲೆ ಹಲ್ಲೆ ಆಗಿದೆ ಸರ್, ಇನ್ನೂ ಒಂದು ತಾಸು ವೇಟ್ ಮಾಡ್ತೀವಿ. DC ಮೇಡಮ್ ಅವ್ರು ಬಂದರೆ ಅವ್ರಿಗೆ ಕೊಡ್ತೀವಿ, ಅವ್ರು ಮಾತಾಡೋರು ಏನು ಬರಕ್ಕೆ ಇಲ್ಲ. ನೋಡ್ರಿ ಲಾಸ್ಟ್ ಟೈಮ್ ದಲಿತ ಯೂನಿಟಿ ಮೂವ್ಮೆಂಟ್ ವತಿಯಿಂದ ನಾವು ಹೋರಾಟ ಮಾಡಿದೇವೆ. 1 ತಿಂಗಳಾಯ್ತು ದಲಿತ ಯೂನಿಟಿ ಮೂವ್ಮೆಂಟ್ ಹೋರಾಟ ಮಾಡಿ ನಾವು ಮಾಡಿದ್ದೇವೆ. ನಮ್ದು ಹಿಂಬರ 1 ತಿಂಗಳಾಯ್ತು, ನಮ್ಗೆ ಇನ್ನೂ ಅದು ಹಿಂಬರ ಬಂದಿಲ್ಲ. ಹಿಂಬರ ಈಗ ಅದು ಹಿಂಬರ ವಿಷಯ ಅಲ್ಲ. ಈಗ ನಮಗೆ ವಿಶೇಷವಾಗಿ ನಾವು ನಿಮ್ಗೆ ಹೇಳ್ಬೇಕಾಗ್ತದ್ದು ಒಂದ್ ನಿಮಿಷ ರಾವಣವ್ರೆ, ನಾವು ಒಬ್ಬ ಹಿರಿಯ ವಯಸ್ಸಿನ ದಲಿತ ಹೆಣ್ಮಗಳ ಮೇಲೆ ಹಲ್ಲೆ ಆಗಿದೆ. ಇಲ್ಲಿವರೆಗೆ ಹಾಲ್ಕಿ ಪೊಲೀಸ್ ಠಾಣೆಯಲ್ಲಿ DYSP ಸರ್ಕಲ್ ಅವರು ಯಾರೇ ಕೂಡ ಅದನ್ನು ಒಂದು FIR ದಾಖಲೆ ಮಾಡಿಲ್ಲ. ಆ ಅಪರಾಧಿಗಳನ್ನು ಕೂಡ
ಅವರು ಅರೆಸ್ಟ್ ಮಾಡಿಲ್ಲ, ಬಂಧಿಸಿಲ್ಲ ಇಲ್ಲಿವರೆಗೂ. ಸುಮಾರು ಇಲ್ಲಂದ್ರೆ ಒಂದು 10-15 ದಿವಸ ಆಯ್ತು, 12 ದಿನ ಆಯ್ತು. ಇಲ್ಲಿವರೆಗೆ ನಾವು ನ್ಯಾಯ ಬೇಕು ಅಂತ ಎಲ್ಲ ಕಡೆಗೆ ಪರದಾಡ್ತಾ ಇದ್ದೀವಿ. ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಮತ್ತು ಜಿಲ್ಲೆ ಆ ತಾಲೂಕಿನ ಮಂತ್ರಿಗಳು ಅವರೇ ಅದಾರ. ಅವ್ರು ಯಾವುದು ಪ್ರತಿಕ್ರಿಯೆ ಇಲ್ಲಿವರೆಗೆ ಕೊಟ್ಟಿಲ್ಲ. ಈಶ್ವರ್ ಖಂಡ್ರೆ ಅವರು, ಕಾಂಗ್ರೆಸ್ ಸರ್ಕಾರ. ಇನ್ನೊಂದು ಹೇಳ್ಬೇಕಂದ್ರೆ ಜಿಲ್ಲಾ ಅಧಿಕಾರಿಗಳು ಆಗಿರ್ತಕ್ಕಂಥ ವಿಷಯದಲ್ಲಿ ಯಾವುದೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಕಳಿಸಿಲ್ಲ, ಅವರು ಕೂಡ ತಾನಾಗಿ ಹೋಗಿ ನೋಡಿಲ್ಲ. ಅವ್ರು ಬಂದ ಮೇಲೆ ನಾವು ಅವ್ರಿಗೆ ವಿಚಾರಿಸೋರಿದ್ದೀವಿ. ಈಗ ನಿಮ್ಗೆ ನಾನು ಏನಂತ ವಿಚಾರಿಸ್ಲಿ ಸರ್? ಮೇಡಮ್, ಒಂದು ಹೆಣ್ಮಗಳ ಮೇಲೆ ಅನ್ಯಾಯ ನಿರಂತರ ಆಗ್ಲತ್ತದ. ಒಂದು ಹಾಸ್ಟೆಲ್ದಾಗ ಅನ್ಯಾಯ ಆದಾಗ ಇಮಿಡಿಯೇಟ್ಲಿ ಹೋದ್ರಿ ನೀವು. ಒಂದು ತಾಯಿ ಸಮಾನ ಒಬ್ಬ ದಲಿತ ಹೆಣ್ಮಗಳ ಮೇಲೆ ನಮಗೆ ಒಳಗೆ ಬಿಡ್ಕೊಟ್ಟಿಲ್ಲ, ಒಳಗೆ ಹೋಗ್ಬೇಡ ಅಂತೇಳಿ ಸ್ಟಿಗ್ಲಿ ಆರ್ಡರ್ ಹಾಕ್ಯಾರಂತ, ನೀವು ಒಳಗೆ ಯಾರು ಹೋಗ್ಬೇಡದು ಅಂತೇಳಿ. ಅದು ದಲಿತ ಹುಡುಗಿಗೆ ಏನ್ ಮಾಡ ರೇಪ್ ಮಾಡ್ತಾರೆ ಮೇಡಮ್. ಅವ್ನು ಆಲ್ರೆಡಿ ಹಳಿಚೇಡ್ ಬೀದಾಗ ಅವ್ನ ಮೇಲೆ ಕೇಸ್ ಆಗ್ಯದ, ಪೋಸ್ಟರ್ ಪ್ರಕರಣ ದಾಖಲಾಗಿನ. ಮತ್ತೆ ನನಗೆ ಎಸ್ ಟಿ ಹಾಸ್ಟೆಲ್ಗೆ ಹಾಕ್ಯಾರ. ಅವ ಮತ್ತೆ ಹುಡುಗಿಗೆ ಮಾಡ್ಯಾನ. ಮತ್ತೆ ಅಲ್ಲಿ ಇನ್ಚಾರ್ಜ್ ಯಾರಿಗೆ ಕೊಟ್ರ, ಲಮಾಣಿ SC ಬೈಕಿಗೆ ಪ್ರಿನ್ಸಿಪಲ್ ಕೊಟ್ರ. ಅವ್ರು ಏನಂತಾರ, ಒಳಗೆ ಯಾರಿಗೆ ಅಲವ್ ಇಲ್ಲ, ಬಿಡಬೇಡ ಅಂತೇಳಿ ಜಿಲ್ಲಾಡಳಿತ ಹೋಗ್ಯಾರ. ನೀವು ಹೋದ್ರೆ ನಿಮಗೆ ಕೇಸ್ ಮಾಡಿಸ್ತೀವಿ. ಇಂಥ ಭಯ ಇದ್ರೆ ಜನ ಯಾರು ನಾವು ಪ್ರಜಾಪ್ರಭುತ್ವ ಬದುಕಿದ್ದೇವ, ರಾಜಕೀಯ ಗುಲಾಮ ಅವ್ರು ಕ್ಲಿಯರ್ ಆಗಲಿ. ದೌರ್ಜನ್ಯ ಆದ ನಂತರ ಸರ್ ಎಲ್ಲ ಇಲ್ಲೇ ಆಸ್ಪತ್ರೆ ಒಳಗಡೆ ಸರ್ ಆಲ್ಕಿ ಡಾಕ್ಟರ್ಗಳು ಇರಲಿಲ್ಲ ಸರ್. ಹೆಚ್ಚಿನ ಚಿಕಿತ್ಸೆ ಅಲ್ಲಿ ಕಳಿಸ್ಬಿಟ್ಟಿದ್ವಿ. ಪೊಲೀಸರು ಅದರ ಸರ್ ಯಾಕೆ ರಿಸ್ಕ್ ಆಗಿ ವಹಿಸ್ಕೊಂಡ್ರು ನಮ್ಗೆ ಅರ್ಥ ಆಗ್ತದೆ. ಪೊಲೀಸರು ಸರ್ ಫುಲ್ ಬಾಲ್ಕಿ ಅಮ್ಮನಿರುವಾಗ ಕೆಲಸ ಮಾಡ್ತಾರೆ. ಆ ಹುಡುಗರಿಗೆ ಸೇಮ್ ಡೇ ಸರ್ ತಂದು ಆ ಹುಡುಗರು ಹೊಡೆದಿಲ್ಲ ಅಂದ್ರೆ ಮತ್ತೆ ಯಾಕೆ ತಂದು ಹಿಡಿದ್ರು ಒಳಗೆ? ಒಂದು ದಿನ ಇಟ್ಕೊಂಡು ಆಮೇಲೆ ಆಗ್ಬಿಟ್ರಿ. ಈಗ ಬಿಟ್ಟ ಮ್ಯಾಕೆ ಏನದ ಅಂದ್ರೆ ಇಲ್ರಿ, ಈಗ ಹಂದಿ ಹೊಡೆದ ಸರ್ ಏನಾಗಿದೆ. ಈ ಪಾರ್ಟಿ ಪಾಪ ಈ ಹುಡುಗರಿಗೆ ರೊಕ್ಕ ಕೊಡೋಕೆ ಪ್ರಯತ್ನ ಮಾಡಿದ್ರು ಸರ್. ಪೊಲೀಸರು ಸ್ವಲ್ಪ ಇಂಥ ಕೆಲಸ ಮಾಡ್ತಾ ಇದ್ದಾಗ ನಮ್ಗೆ ಎಲ್ಲಿ ನ್ಯಾಯ ಸಿಗ್ತದೆ? ಲಾಸ್ಟ್ ಅದು ಒಪ್ಪಿನ ಟೈಮಿಗೆ ಹಂದಿ ಹೊಡೆದ ಅಂತೇಳಿ DSP ಸಾಬ್ರೆ ಚಾಲೂ ಮಾಡಿದ್ದಾರೆ. ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಕರೆಸ್ಕಳಿಸಿ ಹೇಳಿಕೆ ಕೊಡ್ತಾವ್ರು ಸರ್. ಎಲ್ಲ ಆ ಹೊಡೆ ಟೈಮ್ದಾಗ ಆ ಊರು ಜನ ಎಲ್ಲ ಐತಿ ಸರ್ ಆ ಹೊಲ್ದಾಗ. ಇಂಥ ವ್ಯವಸ್ಥೆ ಸರ್ ಯಾಕೆ ಹಿಂಗೆ ಆಗ್ತಾ ಇದ್ದೋ ನಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ನಮ್ಮದು DC SP ಅವರು ಇವೆಲ್ಲ ಭಾಳ ದೊಡ್ಡ ಅಧಿಕಾರಿಗಳು ಸರ್. ಇವರು ದಲಿತರ ಮೇಲೆ ಸುಮ್ಮನೆ ಮೀಟಿಂಗ್ದಾಗ ಎಲ್ಲೋ ಒಂದು ಮೀಟಿಂಗ್ ಮಾಡ್ತಾರೆ, ನಮಗೆ ನ್ಯಾಯ ಸಿಗಲ್ಲ. ಇವರು ಇಲ್ಲಿ ಆಸ್ಪತ್ರೆಯಾಗ ಇವತ್ತು ಆ ಪೊಲೀಸ್ ಪಾಲಿಕೆ ಪೊಲೀಸರು ಸರ್ ಒಬ್ಬರು ಬಂದಿಲ್ಲ ಸರ್.